ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋದಲ್ಲಿ ಅಶ್ವಿನಿ ಅವರು, ಧ್ರುವಂತ್ ಅವರು ಆ್ಯಂಡ್ ರಘು ಅವರು ಆ್ಯಂಡ್ ರಜತ್ ಅವರು ಈ 4 ಜನದ ಮಧ್ಯೆ ಊಟದ ವಿಚಾರಕ್ಕೆ ಗಲಾಟೆ ಆಗ್ತದೆ. ಸೊ ಏನು ಕತೆ ಎತ್ತ ಅಂತ ಈ ಪ್ರೋಮೋದಲ್ಲಿ ಫುಲ್ ಕಂಪ್ಲೀಟಾಗಿ ಮಾತಾಡೋಣ ಬನ್ನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಆಕ್ಚುಲಿ ಗೈಸ್ ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ನನಗೆ ಸಪ್ರೇಟಾಗಿ ಆಲೂಗಡ್ಡೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಆಕ್ಚುಲಿ ಏನು ಮಾಡ್ತಾ ಇದ್ದಾರೆ, ರಜತ್ ಅವ್ರು ಇಲ್ಲಿ ಕುತ್ಕೊಂಡು ಒಂದು ಕೆಲಸ ಮಾಡಿ ಆಲೂಗಡ್ಡೆ ಜೊತೆ ಸಪ್ರೇಟಾಗಿ ಅಕ್ಕಿನೂ ಕೂಡ ತಗೊಂಡೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಗ್ಯಾಪ್ ಅಲ್ಲಿ ರಘು ಅವರು ಏನಂತ ಹೇಳ್ತಾರೆ ಅಂದ್ರೆ ನಮಗೆ ತೆವಲ ಇವ್ರಿಗೆಲ್ಲ ತಿನ್ಸ್ಕೊಂಡ್ ಕೂತ್ಕೊಳ್ಳಕ್ಕೆ ಅಂತ ಹೇಳ್ತಾರೆ. ಇಲ್ಲ ಆಕ್ಚುಲಿ ಗೈಸ್ ಫಸ್ಟ್ ಆಫ್ ಆಲ್ ಸೊ ತೆವಲ ಅಂತ ಪದ ಯೂಸ್ ಮಾಡಿದ್ದು ಮ್ಯೂಟೆಂಟ್ ರಘು ಅವ್ರದ್ದು ತಪ್ಪಿದೆ. ಅಂಡ್ ಇದಾದ್ಮೇಲೆ ಇನ್ನೊಂದು ಕ್ಲಿಪ್ ಅಲ್ಲಿ ಕೂಡ ಲೈಕ್ ಅದನ್ನೇ ರಜತ್ ಅವರು ಕೂಡ ಹೇಳ್ತಾರೆ ನಮ್ಗೇನ್ ತೆವಲ ಅಂತಂದ್ರೆ ಲೈಕ್ ನಿಮ್ಗೆಲ್ಲ ಡಿವೈಡ್ ಮಾಡ್ಕೊಂಡು ಕೊಡಕ್ಕೆ ನಮ್ಗೇನ್ ತೆವಲ ಅಂತ ರಜತ್ ಅವರು ಹೇಳ್ತಾರೆ. ಬಟ್ ತೆವಲ ಅಂತ ಅನ್ನೋದು ಲೈಕ್ ಅದೇ ತರ ಒಂದು ಬೇರೆ ತರ ಅರ್ಥ ಬರುತ್ತೆ. ಸೊ ದಟ್ ಅದನ್ನ ಯೂಸ್ ಮಾಡಬಾರ್ದಾಗಿತ್ತು ಇಲ್ಲಿ. ಸೊ ಅದು ಸೌಂಡ್ಸಿಂಗ್ ರಾಂಗ್ ಅಂತ ಕೇಳಿಸಿದೆ, ಯಾಕಂದ್ರೆ ನಾವು ಕನ್ನಡದಲ್ಲಿ ನಾರ್ಮಲ್ ಆಗಿ ಯೂಸ್ ಅದು ಬೇರೆ ತರನೇ ಹೇಳ್ತೀವಿ. ತೆವಲ ನಿನ್ ಜೊತೆ ಇರಕ್ಕೆ, ನಿನ್ ಜೊತೆ ಬರಕ್ಕೆ ಈ ತರ ಬರುತ್ತೆ. ಸೊ ಐ ಥಿಂಕ್ ದಟ್ ಆ ಪದ ಅಲ್ಲಿಗೆ ಸೂಟಬಲ್ ಇಲ್ಲ ಅಂತ ಅನ್ನಿಸ್ತು. ಐ ಥಿಂಕ್ ಅದು ಸ್ವಲ್ಪ ತಪ್ಪಾಗುತ್ತೆ. ಅಂಡ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಅಶ್ವಿನಿ ಅವ್ರು ಸ್ಟ್ಯಾಂಡ್ ತಗೊಳಕ್ ಬರ್ತಾರೆ. ಯಾರು ಹೇಳ್ತಾ ಇದ್ರೆ ತೆವಲು ಅಂತ, ನಾನು ನಿಮ್ಗೆ ಹೇಳ್ತಾ ಇಲ್ಲ ಮೇಡಮ್ ಅಂತಂದಾಗ ಯಾರಿಗಾದ್ರೇನು ಐ ಥಿಂಕ್ ಊಟದ ವಿಷಯದ ಅಂತ ಬಂದಾಗ ನೀವು ನಮ್ಗೆ ಹೇಳ್ತಾ ಇರೋದು ಅಂತ ಇಲ್ಲಿ ಬರುತ್ತೆ ಕಾನ್ವರ್ಸೇಷನ್. ಈ ಗ್ಯಾಪ್ ಅಲ್ಲಿ ಆಕ್ಚುಲಿ ರಜತ್ ಅವ್ರು ನಿಂತ್ಕೊಂಡು ಹೇಳ್ತಾರೆ, ಅವರು ಬಂದು ಹೇಳ್ತಾರೆ ಲೈಕ್ ಅಂದ್ರೆ ನಮ್ಗೆ ತೆವಲ ನೀವೆಲ್ಲ ತಿನ್ಸ್ಕೊಂಡು ನಿಮ್ಮ ಪಾಲ್ನೆಲ್ಲ ನಾನು ತಿಂತಾ ಇದೀನಿ ಅಂತ ಅನ್ಸ್ಕೊಳಕ್ಕೆ ನಮಗೇನ್ ತೆವಲ ಅಂತ ಹೇಳ್ತಾ ಇದ್ರೆ. ಇಲ್ಲಿ ರಜತ್ ಅವ್ರು ಆಕ್ಚುಲಿ ಅವರು ಮತ್ತೆ ರಾಂಗ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದು ಸುದೀಪ್ ಸರ್ ರೆಕ್ಟಿಫೈ ಮಾಡಲೇಬೇಕು, ಯಾಕಂದ್ರೆ ಹೋಗ್ತಾ ತುಂಬಾ ರಾಂಗ್ ಆಗಿ ಕನ್ವೆ ಆಗ್ತಾ ಇದೆ. ಒನ್ ಮೋರ್ ಥಿಂಗ್ ಏನಂತಂದ್ರೆ ರಜತ್ ಅವ್ರಿಗೆ ಊಟದ ವಿಷಯದಲ್ಲಿ ಕೋಪ ಬರುತ್ತೆ. ನಂಗೆ ಆಕ್ಚುಲಿ ಲಾಸ್ಟ್ ಸೀಸನ್ ಕೂಡ ನೋಡಿ, ಈ ಸೀಸನ್ ಕೂಡ ಹೇಳ್ತಾರೆ, ಬಾಯ್ ಬಿಟ್ಟೆ ಹೇಳ್ತಾರೆ ಊಟದ ವಿಷಯದ ಬಗ್ಗೆ ಮಾತಾಡಬೇಡ ಕಣೋ, ನಂಗೆ ತುಂಬಾ ಕೋಪ ಬರುತ್ತೆ ಗಿಲ್ಲಿ ಅಂತ ಹೇಳಿರ್ತಾರೆ. ಐ ಥಿಂಕ್ ಅಗ್ರಿ ಮಾಡುವ ಕೋಪ ಬರುತ್ತೆ, ಬಟ್ ಹಾಗಂದ್ರೆ ಪದಗಳ ಮೇಲೆ ಸ್ವಲ್ಪ ಗಮನ ಇರಬೇಕಾಗುತ್ತೆ. ಜೊತೆಗೆ ರಘು ಅವ್ರದ್ದು ಕೂಡ ನೆನ್ನೆ ಬಗ್ಗೆ ಕತ್ತೆ ಆಯ್ತು ನಂಗೆ ರಘು ಅವ್ರು ಯಾಕೋ ನೆನ್ನೆ ಊಟದ ವಿಚಾರಕ್ಕೆ ಲೈಕ್ ಗಿಲ್ಲಿ ಅವ್ರ ಹತ್ರ ಲೈಕ್ ಅಷ್ಟೆಲ್ಲ ಬೇಜಾರಾಯ್ತು ಗೈಸ್. ಆಕ್ಚುಲಿ ಆನೆಸ್ಟ್ ಆಗಿ ನನಗೆ ಲೈವ್ ಅಲ್ಲಿ ನೋಡಿದಾಗ ನಂಗೆ ಅಷ್ಟು ಎಫೆಕ್ಟ್ ಆಯ್ತು ಇಲ್ಲೋ ಗೊತ್ತಿಲ್ಲ, ಬಟ್ ಎಡಿಟಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸೇ ಕಳ್ಸಿರೋ ಪಾಪ ನಿಜ ನನಗೆ ಒಂಥರ ಹೊಟ್ಟೆ ಹೊಡೆದೋಯ್ತು. ಐ ಥಿಂಕ್ ಕೊಡ್ಬೋದಾಗಿತ್ತು ಗುರು, ಆಯ್ತು ತಗೊಳಗಿಲ್ಲ, ಆಯ್ತು ಹೋಗ ಆಯ್ತು ನೀನ್ ಏನ್ ಮಾಡ್ತೀಯ. ಸಿ ಆಕ್ಚುಲಿ ಎಷ್ಟು ಸ್ಪೋರ್ಟಿವ್ ಆಗಿ ತಗೊಳ್ತಾರಲ್ವಾ ಸರ್ ಡೈಲಾಗ್ ಇದೆ ಗೊತ್ತಲ್ಲ ಗೈಸ್, ಅನ್ನ ಹಾಕೋರ್ಗೆ ಭೇದ ಇಲ್ಲ, ಇನ್ನ ಅನ್ನ ಕೊಡೋರ್ಗೆ ಯಾಕೆ ಭೇದ ಭಾವ ಅಂತ ಹೇಳ್ತಾರೆ. ಅಲ್ಲ ಅನ್ನಕ್ಕೆ ಭೇದ ಅನ್ನ ಹಾಕೋರ್ಗೆ ಯಾಕೆ ಭೇದ ಭಾವ ಅಂತ ಹತ್ರ ನಮ್ ದಾದಾದ ಒಂದು ಡೈಲಾಗ್ ಇದೆ. ಐ ಥಿಂಕ್ ಅದನ್ನ ಸ್ವಲ್ಪ ಅರ್ಥಕೊಳ್ಬೇಕಾಗಿತ್ತು. ಅಂಡ್ ನೆನ್ನೆ ತುಂಬಾ ಜನ ನೋಡ್ತಾ ಇದೀನಿ. ಸೊ ಐ ಥಿಂಕ್ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಘು ಅವ್ರಿಗೆ ಫಾಲೋವರ್ಸ್ 200K ಇದ್ದು 1000 ಫಾಲೋವರ್ಸ್ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ. ಐ ಡೆಂಟ್ ನೋಡಿ ಒಂದೇ ಒಂದು ಚಪಾತಿ ಒಂದು ಮೂವಿಂದ ಇಷ್ಟು ಜನ ಫಾಲೋವರ್ಸ್ ಕಳಿಸ್ಕೊಡ್ತಾರೆ. ಒಂದೇ ಒಂದು ತುತ್ತು ಕೊಟ್ಟಿದ್ರೆ ಆಗೋಗ್ತಿತ್ತೇನೋ. ಐ ಥಿಂಕ್ ನೆನ್ನೆ ತುಂಬಾ ಆಕ್ಚುಲಿ ಅವರು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ತಾ ಇದೆ ಆಕ್ಚುಲಿ. ಸೊ ಅವ್ರು ಬಂದ್ಬಿಟ್ಟು ಏನೋ ಲಿಫ್ಟರ್ ಅಂತ ಆಕ್ಚುಲಿ ಲೈಕ್ ಪಾಪ ನಮ್ಮ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ರೆ. ಬಟ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ನಾನು ನೋಡ್ತಾ ಇದ್ದೆ, ನೀನ್ ಏನ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರು ಏನ್ ಗುರು ನಿನಗೆ ಹ್ಯುಮ್ಯಾನಿಟಿನೇ ಇಲ್ಲ ಅನ್ನೋದು. ಐ ಥಿಂಕ್ ಆ ಒಂದು ತಪ್ಪಿಂದ ದೊಡ್ಡದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಲೈಫ್ ಎಕ್ಸಾಂಪಲ್ ನೋಡಿ ಇದೇ ಇರೋದು. ಆಕ್ಚುಲಿ ಲೈವ್ ಎಕ್ಸಾಂಪಲ್ ಆಗೋಯ್ತು. ಆಕ್ಚುಲಿ ರಘು ಅವ್ರಿಗೆ ಎಷ್ಟು ಒಂದು 40,000 50,000 ಅಷ್ಟೇ ಫಾಲೋವರ್ಸ್ ಇದ್ದು. ಬಿಗ್ ಬಾಸ್ ಬಂದ್ಮೇಲೆ 100K ಅದು ಬಿಗ್ ಬಾಸ್ ಅದು ನನಗೆ ಗೊತ್ತಿಲ್ಲ ಅದು ಅವ್ರು, ಬಟ್ ಆದ್ರೂ ಫಾಲೋವರ್ಸ್ ಡಿಕ್ರೀಸ್ ಆಯ್ತು. ಜಸ್ಟ್ ಕೇವಲ ಒಂದು ಮೈನ್ಯೂಟ್ ಮಿಸ್ಟೇಕ್. ಅದು ಒಂದೇ ಒಂದು ಪದ ನಾನು ಕೊಡಲ್ಲ ನಿನಗೆ ಯಾಕೆ ಮಾತಾಡಿಸ್ಲೇ ಇಲ್ಲ. ಆಕ್ಚುಲಿ ಊಟಕ್ಕೆ ಅಂತ ಬಂದವ್ರನ್ನ ಅಟ್ಲೀಸ್ಟ್ ತಗೊಳಪ್ಪ ಅಂತ ಕೊಟ್ಬಿಟ್ಟಿದ್ರೆ ಆಗೋಗ್ತಿತ್ತು, ಇಲ್ಲ ಇವರೇ ಕೈಯಲ್ಲಿ ಬಿಡಿಸಿ ಕೊಟ್ಟಿದ್ರೆ ಆಗೋಗ್ತಿತ್ತು. ಬಟ್ ಅದು ರಾಶಿಕಾ ಅವ್ರು ಬಂದಾಗ ಕೊಡ್ತಾರೆ, ಇವ್ರು ಬಂದಾಗ ಕೊಡಲ್ಲ ಅಂತಂದ್ರೆ ನಿಮ್ಗೆ ಇದಕ್ಕೂ ಮುಂಚೆ ರಾಶಿಕಾ ಮತ್ತೆ ಸೂರಜ್ ಜೊತೆಗಿದ್ರೆ ಅವರು ಇನ್ನೂ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೂರಜ್ ಬೇಕಿದ್ರೆ ಅದು ಯಾರು ಗೊತ್ತಾ, ರಘು ಅವ್ರಿಗೆ ಇವಾಗ ಅರ್ಥ ಆಗಲ್ಲ, ಮೇಬಿ ಫ್ಯೂಚರ್ ಅಲ್ಲಿ ಅರ್ಥ ಆಗುತ್ತೆ. ಐ ಥಿಂಕ್ ಇನ್ನೊಂದು ಏನಂತಂದ್ರೆ ಹೌದು ಗಿಲ್ಲಿ ಅವರು ಕೆಲವೊಂದ್ಸತಿ ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ, ಒಪ್ಕೊಳ್ಳುವ. ಹಾಗಂತ ಊಟ ಕೊಡದೇ ಇರೋಷ್ಟು ಕೆಟ್ಟವನ ಅವನು, ಒಳ್ಳೆ ವ್ಯಕ್ತಿ. ಈಗ ರಘು ಅವ್ರೆ ಆಕ್ಚುಲಿ ಒಂದ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದಂದ್ರೆ ಆ ಮನುಷ್ಯ ನಿಮ್ನ ಸ್ವಲ್ಪ ದೋಸ್ತ ಅಂತ ಫ್ರೆಂಡ್ ಅಂತ ಕರೆಯೋದು ಒಂದೇ ರೀಸನ್ ಏನಂತಂದ್ರೆ ಕುಚಿಕು ಅಂತ ಕರೆಯೋದು. ಐ ಥಿಂಕ್ ಅಷ್ಟು ಚೆನ್ನಾಗಿ ನೀವು ಮಿಂಗಲ್ ಆಗಿದ್ರೆ ನಿಮ್ಮ ಕಾಂಬಿನೇಷನ್ ಆಚೆ ಕಡೆ ಸಖತ್ ವರ್ಕೌಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಏನಂತಂದ್ರೆ ಗಿಲ್ಲಿ ಕಾವ್ಯ ಅನ್ನೋದಕ್ಕಿಂತ ಗಿಲ್ಲಿ ರಘು ಅನ್ನೋದೇ ಜಾಸ್ತಿ ಬಂದ್ಬಿಡುತ್ತೆ. ಆಕ್ಚುಲಿ ಆಲ್ಮೋಸ್ಟ್ ಎಷ್ಟು ಎಡಿಟ್ಸ್ ಗಳು ನೋಡಿದೀರಾ ನೀವು, ನೀವೇ ಸುದೀಪ್ ಸರೇ ಕುತ್ಕೊಂಡು ಪ್ಲೇ ಮಾಡ್ತಾರೆ ದೋಸ್ತ ಬಗ್ಗೆ ಅಂತ, ಅಷ್ಟೆಲ್ಲ ವರ್ಕ್ ಆಗ್ತಾ ಇರ್ಬೇಕಾದ್ರೆ ಈ ವಾರದಲ್ಲಿ ಅದು ಚುಚ್ಚಿರ್ತಾರಲ್ಲ ಅದು ಬಾಹುಬಲಿ ವಿಡಿಯೋ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಈ ಒಂದು ವೀಕೆಂಡ್ ಅಲ್ಲಿ ಅದನ್ನ ಪ್ಲೇ ಮಾಡಿ ಬಾಹುಬಲಿ ಚುಚ್ಚಿರೋದಲ್ಲ. ಸೊ ಎಪಿಕ್ ಆಗಿತ್ತು ಗೈಸ್. ಆಕ್ಚುಲಿ ಅಂತದೆಲ್ಲ ಇದ್ಮೇಲೆ ಈ ತರ ಮಾಡ್ಕೊಂಡಿದ್ದು ರಘು ಅವರು ತನ್ನ ಗುಂಡಿನ ತಾನೇ ತೋಡ್ಕೊಂಡು ಲೈಕ್ ಕಳ್ಳಕ್ ಬಿದ್ರು ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಈ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಂಗಿದ್ರೆ ಇಲ್ಲಿ ಧ್ರುವಂತ್ ಅವರು ಲೈಕ್ ಅದೇ ಪೊಟಾಟೋನ ಡಿವೈಡ್ ಮಾಡ್ಬಿಡಿ ಅಂತ ಹೇಳಿ ತಪ್ಪಿತ್ತಾ, ಇಲ್ಲ ರಜತ್ ಅವರು ಲೈಕ್ ಅಕ್ಕಿ ಕೂಡ ಡಿವೈಡ್ ಮಾಡ್ಕೊಂಡು ಲೈಕ್ ತೆವಲು ಒಂದಿತ್ತು ತಪ್ಪಿತ್ತಾ, ಇಲ್ಲ ರಘುರ್ ತೆವಲು ಒಂದಿತ್ತು ತಪ್ಪಿತ್ತ. ಅಲ್ಲ ಈ ಪದಗಳನ್ನ ಯೂಸ್ ಮಾಡೋದಾಗ ಆನ್ ಏರ್ ಶೋ ಕರ್ನಾಟಕ ಜನಗಳು ನೋಡ್ತಾ ಇರ್ತಾರೆ, ಈ ಒಂದು ಪದಗಳನ್ನ ಯೂಸ್ ಮಾಡೋದು ತಪ್ಪಿತಾ ಸರಿ ಅಂತ ಕಮೆಂಟ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಆಕ್ಚುಲಿ ಹೇಳ್ಬೇಕಾಗಿರೋದು ಏನಂತಂದ್ರೆ ರಘು ಅವ್ರ ಬಗ್ಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಕೂಡ ಮಾತಾಡಬೇಕು. ನಾವೇನಂದ್ರೆ ನೆಗೆಟಿವ್ ಪರ್ಸ್ಪೆಕ್ಟಿವ್ ಮಾತಾಡ್ತಾ ಇಲ್ಲ, ಬಟ್ ಏನಂತಂದ್ರೆ ರಘು ಅವ್ರಿಗೆ ಒಳ್ಳೆ ಸೆನ್ಸಿಬಲ್ ಮನುಷ್ಯ. ಆಕ್ಚುಲಿ ನಾನು ಅವಾಗ ಪದೇ ಹೇಳ್ತಿರ್ತೀನಿ ತುಂಬಾ ಮೆಚುರಿಟಿ ಇದೆ ಅಂತ, ಬಟ್ ಯಾಕೋ ಈ 2 ವಾರಗಳಲ್ಲಿ ಎಲ್ಲಿ ಎಡುತ್ತಾ ಇದಾರೆ. ಐ ಥಿಂಕ್ ತುಂಬಾ ಜನ ಕಮೆಂಟ್ಸ್ ಗಳಲ್ಲಿ ನೀವು ಹಾಕಿ ಇವತ್ತಿಂಗ್ ಎಲ್ಲಿ ಎಡುವುದ್ರು ಅಂತ. ಆ ಪಾಯಿಂಟ್ ನಂಗೆ ಕರೆಕ್ಟ್ ಆಗಿತ್ತಲ್ವ ಅಂತ ನಾನು ಹೇಳ್ತೀನಿ ಆಮೇಲೆ. ಸೊ ಒಂದು ಪಾಯಿಂಟ್ ನನಗನ್ಸಿದ್ದು ಏನಂದ್ರೆ ಪರ್ಸನಲ್ ಆಗಿ ಗಿಲ್ಲಿ ಅವರು ಯಾವಾಗ ಅಶ್ವಿನಿ ಅವ್ರ ಹತ್ರ ಒಂದು ಜಗಳ ಆಗುತ್ತೆ, ಒಂದು ಟಾಸ್ಕ್ ಕೊಡ್ಬೇಕಾದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ, ಆ ಟೈಮಲ್ಲಿ ನಾನು ಸಾರಿ ಕೇಳಬೇಡ, ಅವ್ರದ್ದು ಜಗಳ ಆಗಿರುತ್ತೆ
ರಘುವರ್ದು ಜಗಳ ಆಗಿರುತ್ತೆ ಅದಕ್ಕೂ ಹಿಂದಿನ ದಿನದಲ್ಲಿ ಅಣ್ಣ ನೀನ್ ಯಾವ್ದೇ ಕಾರಣಕ್ಕೂ ಸಾರಿ ಕೇಳ್ಬೇಡಣ ಅಂತ ಅಂದಿರ್ತಾರೆ. ಬಟ್ ಇವಾಗ ಜಾನ್ವಿ ಅವ್ರು ಬಂದ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ, ಇಲ್ಲಿ ರಕ್ಷಿತ್ ಅವ್ರು ಕನ್ವಿನ್ಸ್ ಮಾಡ್ತಾರೆ, ನೀನ್ ಹೋಗ್ಬಿಟ್ಟು ಸಾರಿ ಕೇಳು ಪಾಪ ಅಲ್ಲೋ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಅಂತ ಹೇಳ್ತಾರೆ. ಅವಾಗ ಜಾನ್ವಿ ಅವರು ಒಂದು ಅರೇಂಜ್ ಮಾಡ್ತಾರೆ ಸಂಧಾನಕ್ಕೆ, ಕೃಷ್ಣ ಸಂಧಾನ ಹತ್ರ ಅಶ್ವಿನಿ ಸಂಧಾನ ಅವ್ರದ್ದು ಅಂತ ಲೈಕ್ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಫಸ್ಟ್ ಕಾವ್ಯ ಅವ್ರು ಹೋಗ್ತಾರೆ, ಸಾರಿ ಕೇಳ್ಕೊಂಡ್ ಬರ್ತಾರೆ. ಅದಾದ್ಮೇಲೆ ಗಿಲ್ಲಿ ಅವ್ರು ಹೋಗ್ತಾರೆ, ಅಣ್ಣ ಯಾಕ ನಿಮ್ ಕೈಯೆಲ್ಲ ಕಾಲು ಅಂತ ಅನ್ಕೊಳ್ಳಿ ಅಂತ ನಾರ್ಮಲ್ ಕಾಮಿಡಿ ಮಾಡ್ಕೊಂಡು ಸಾರಿ ಕೇಳ್ಕೊಂಡು ವಾಪಸ್ ಬರ್ತಾರೆ. ರಘು ಅವ್ರು ಕೇಳಿರಲ್ಲ, ರಘು ಅವ್ರ ಹತ್ರ ಬಂದ್ಬಿಟ್ಟು ಹೇಳ್ತಾರೆ ನೀನ್ ಸಾರಿ ಕೇಳ್ದ ಅಂತಂದ್ರೆ, ಇಲ್ಲ ಅಣ್ಣ ನಾನು ಸಾರಿ ಕೇಳದ್ ನಾನೇ ಯಾಕಣ ಸಾರಿ ಕೇಳಲಿ, ಸುಮ್ನೆ ಹೋಗಿ ಬಂದೆ ಅಷ್ಟೇ, ನೀನಣ್ಣ ಯಾವ್ದೇ ಕಾರಣಕ್ಕೂ ಮನ್ಸ್ ಚೇಂಜ್ ಮಾಡ್ಬಿಡ ಅಣ್ಣ, ನೀನ್ ಸಾರಿ ಕೇಳ್ಬೇಡ ಬೇರೆ ಆಯ್ತು. ಇಲ್ಲಿ ರಘುದು ಅಶ್ವಿನಿ ಮೇಡಮ್ ಸಿನಾರಿಯೋ ಬೇರೆ, ಬಟ್ ಇಲ್ಲಿ ಗಿಲ್ಲಿದು ಟಾಸ್ಕ್ ಅಲ್ಲಿ ಜಾಸ್ತಿ ಅತಿರೇಕ. ಬಟ್ ಆದ್ರೂ ಗಿಲ್ಲಿ ತುಂಬಾ ಏನ್ ಗೊತ್ತಾ, ಆ ಒಂದು ಮಾತುಗಳನ್ನ ಹೇಳ್ಬಾರ್ದಾಗಿತ್ತು. ಸಾರಿ ಕೇಳೋದು ಬಿಡೋದು ಅವರ ಪರ್ಸನಲ್ ಒಪಿನಿಯನ್. ಆಕ್ಚುಲಿ ಅದನ್ನ ಬೇರೆಯವ್ರ ಪರ್ಸನಲ್ ಒಪಿನಿಯನ್ ಇವ್ರು ತಗೊಂಬಂದು ಹೇಳೋದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಈಗ ಸೌಂಡ್ ಸಿಗಿ ನೋಡಿ, ರಕ್ಷಿತಾ ಅವ್ರಿಗೆ ನಾವು ಒಂದು ಕೆಲವೊಂದು ಟೈಮಲ್ಲಿ ಒಮ್ಮತ ಬರಬೇಕು ಅಂತ ಹೇಳಿದಾಗ ಹೇಳ್ಬಿಡ್ತಾರೆ, ನೀನ್ ನಮ್ಮ ವಂಶದ ಕೂಡಿ ಯಾವ್ದೇ ಕಾರಣಕ್ಕೂ ಒಪ್ಕೊಂಬೇಡ, ನಾನ್ ಸ್ಟ್ಯಾಂಡ್ ತಗೊಂಡೆ ಗೊತ್ತಾ ಅವತ್ತು ಇನ್ನಿಂದ ಪ್ರಿನ್ಸಿಪಲ್ ಟಾಸ್ಕ್ ಅಲ್ಲಿ, ಆ ತರ ನೀನು ಸ್ಟ್ಯಾಂಡ್ ತಗೋ ಬಿಡಬೇಡ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತಾರೆ. ಅದೇನಾಗುತ್ತೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಐ ಥಿಂಕ್ ಅದು ಗೊತ್ತು ಅವ್ರು ಮಾಡಲ್ಲ ಅಂತಂದ್ರು ಇವಾಗ ರಕ್ಷಿತ್ ಅವ್ರು ಮಾಡಿಲ್ಲ ಒಪ್ಕೊಳ್ಳೋಣ, ಬಟ್ ಆದ್ರೆ ಜನಗಳಿಗೆ ಹೆಂಗ್ ಕಾಣಿಸುತ್ತೆ, ಸುದೀಪ್ ಸರ್ಗಳಿಗೆ ಇವರೇ ಪೋರ್ಟ್ರೇ ಮಾಡಿದ್ರು ಅನ್ನೋ ತರನೇ ಕಾಣಿಸುತ್ತೆ. ಸೊ ಅದನ್ನ ತಲೆ ಇಟ್ಕೊಂಡು ಗಿಲ್ಲಿ ಅವ್ರ ಅವತ್ತು ಅಣ್ಣ ನೀನು ಸಾರಿ ಕೇಳೋಣ ಅಂತ ಅನ್ಬಿಡಿದ್ರೆ ಮೇ ಬಿ ಇವಾಗ ಸಾರಿ ಕೇಳಿದ್ರೆ ಮುಗ್ದೋಗ್ತಿತ್ತು. ಅದನ್ನೇ ಏನಾದ್ರು ಟಿವಿಲಿ ಹಾಕ್ತಾರೆ ವೀಕೆಂಡ್ ಅಲ್ಲಿ, ನಿಮ್ಗೆ ಗೊತ್ತಿರೋ ಹಾಗೆ. ಅದು ಏನಾಗುತ್ತೆ, ರಘು ಅವ್ರು ನಗ್ತಾ ಇರ್ತಾರೆ. ಇಲ್ಲ ಬಟ್ ಸ್ಟಿಲ್ ಕೆಲವೊಂದು ಅದು ನನಗೆ ಅವ್ರಿಗೆ ಗೊತ್ತಿದೆ ಅಂತ ಅನ್ಸುತ್ತೆ, ಅದು ಲೈಕ್ ರಘು ಅವ್ರಿಗೆ ಅಲ್ಲ ಗೊತ್ತಿದೆ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಅದು ಡೈರೆಕ್ಟ್ ಆಗಿ ನೋಡಿದಾಗ ಸಾರಿ ಕೇಳ್ಬಿಟ್ಟು ಇದೊಂದು ಇಂಪ್ಯಾಕ್ಟ್ ಬೀಳುತ್ತೆ ಯಾರಿಗೆ ಆದ್ರೂ. ಯಾಕಂದ್ರೆ ವಿಡಿಯೋ ಕ್ಲಿಪಿಂಗ್ಸ್ ಅಲ್ಲಿ ಒಂದು ಮ್ಯೂಸಿಕ್, ಈಗ ನಾನೇ ಹೇಳ್ತಾ ಅಲ್ವಾ, ಈಗ ಲೈವ್ ಅಲ್ಲಿ ಕುತ್ಕೊಂಡು ನಾವು ಮೇ ಬಿ ಊಟ ಕೊಟ್ಟಿಲ್ಲ ಅಂದ್ರೆ ನನಗೆ ಅಷ್ಟು ಇಂಪ್ಯಾಕ್ಟ್ ಆಗ್ತಿರಲಿಲ್ಲ. ಅದೇ ಒಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ನೋಡಿದಾಗ ನನಗೆ ಇಂಪ್ಯಾಕ್ಟ್. ಇನ್ನೊಂದು ಕಡೆ ಲೈಕ್ ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಂಗಿರ ಏನಂತಂದ್ರೆ, ಲೈಕ್ ಇಲ್ಲಿ ಚೈತ್ರ ಅವರು ರಜತ್ ಅವ್ರು ಬಂದ ಮೇಲೆ ತಾನೇ ಇವರು ರಜತ್ ಈ ರಘು ಅವರು ಚೇಂಜ್ ಆಗ್ತಾ ಇರೋದು. ಸೊ ಮೇ ಬಿ ಏನೋ ಹೊರಗಡೆಯಿಂದ ಏನೋ ಮ್ಯಾಟರ್ಗಳನ್ನ ತಂದ ಕೊಟ್ಟಿರ್ಬೋದು, ತಂದ ಹಾಕಿರ್ಬೋದಲ್ಲ, ಬಂದ್ರೆ ನೆಗೆಟಿವ್ ಬರ್ತಾ ಇದೆ, ರಘು ಜೊತೆ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ರೆ ಅವ್ ಬೇಡ, ಅದೇ ಬೇಕಾಗಿರೋದಲ್ಲ, ಒಟ್ನ ಕಿತ್ತಾಡಬೇಕು. ಬಿಬಿಕೆ ಟೀಮ್ ಅವ್ರು ಹೇಳಿರ್ಬೋದಲ್ಲ, ರಘು ಗಿಲ್ಲಿ ನಟ ರಘು ಹೊರಗಡೆ ಇರೋದು ನೆಗೆಟಿವ್ ಬರ್ತದೆ, ನೆಗೆಟಿವ್ ಅಂತ ಹೋಗಿ ಹೇಳಿ ಅಂತ. ಇಲ್ಲಿ ಪಾಸಿಟಿವ್ ಐತೆ ಹೊರಗಡೆ ಅವ್ರಿಬ್ರು ಬಗ್ಗೆ, ಬಟ್ ನೀವು ನೆಗೆಟಿವ್ ಅಂತ ಹೇಳಿ ಅವಾಗ ಅವ್ರು ಡಿವೈಡ್ ಆಗ್ತಾರೆ, ಇನ್ನು ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಆ ಥರ ಇನ್ಪುಟ್ ಕೊಟ್ಟು ಕಳಿಸಿರ್ಬೋದಲ್ಲ. ಮೇ ಬಿ ಆ ರಘು ಅವರು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಇವ್ರ ಜೊತೆ ಇದ್ರೆ ಯಾಕೋ ಸರಿ ಬರಲ್ಲ ಅಂದ್ಬಿಟ್ಟು ದೂರ ಆಗ್ತಾ ಇರ್ಬೋದಲ್ವಾ. ರಘು ಅವರಿಗೆ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇವ್ರ ಜೊತೆಲಿ ಇದ್ರು, ಯಾಕಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಹೊರಗಡೆ ಎಲ್ಲ ನೋಡ್ಕೊಂಡಿದ್ರು ಗಿಲ್ಲಿ ನಟ ಅವ್ರಿಗೆ, ಸೊ ಅವಾಗ ಜೊತೆಲಿದ್ರು. ಬಟ್ ಇವಾಗ ಬಂದು ಅವ್ರು ಇನ್ಪುಟ್ ಕೊಟ್ಟ ಮೇಲೆ ಚೇಂಜ್ ಆಗಿರ್ಬೋದು. ಈ ಒಂದು ಪರ್ಸ್ಪೆಕ್ಟಿವ್ ಕೂಡ ನಾವು ಯೋಚನೆ ಮಾಡಬೇಕಾಗಿತ್ತು. ಓಕೆನಾ? ಸೊ ಒಟ್ಟಲ್ಲಿ ಗೈಸ್ ಈ ಒಂದು ಎಲ್ಲಾ ಪರ್ಸ್ಪೆಕ್ಟಿವ್ ಅಲ್ಲಿ ಎರಡು ಪರ್ಸ್ಪೆಕ್ಟಿವ್ ನೋಡ್ತಾ ಇದ್ರೆ, ಒಂದ್ ಕಡೆ ರಘು ಅವ್ರು ಎಲ್ಲಿಂದ ಚೇಂಜ್ ಆಯ್ತು ಅಂತ ಇಲ್ಲಿಂದ ಚೇಂಜ್ ಆಗಿರ್ಬೋದೇನೋ. ಇಲ್ಲ ಅಂತಂದ್ರೆ ಆಕ್ಚುಲಿ ನೋಡಿ ಇವಾಗ ಚೆನ್ನಾಗಿ ಚೇಂಜ್ ಆಗಿದೆ ಅಂತಂದ್ರು, ಮತ್ತೆ ಇವಾಗ ನಾವು ರೀಸೆಂಟ್ ಆಗಿ ಎಪಿಸೋಡ್ಸ್ ಗೊತ್ತಿರೋಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಆಟ ಆಡ್ಕೊಂಡು ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ವೈ ಸಡನ್ಲಿ ಯಾಕೆ ಅಷ್ಟೊಂದು ಬಿಹೇವಿಯರ್? ಯಾಕಂದ್ರೆ ಇದು ರೀಸೆಂಟಾಗಿ ಆಗಿರೋದು. ಬಟ್ ಅವಾಗ ಇವಾಗ ನೋಡಿದ್ರೆ ಊಟ ಕೊಡದೇ ಇರೋದು, ಮಾತಾಡಿಸ್ತಿರೋದು, ಜೈಲ್ಗೆ ಹೋಗ್ಬೇಕಾದ್ರೂ ಕೂಡ ಅಟ್ಲೀಸ್ಟ್ ಒಂದು ಕನ್ಸರ್ನ್ಸ್ಗಾದ್ರೂ ಬಂದು ಮಾತಾಡ್ಬೋದಾಗಿತ್ತು. ರಕ್ಷಿತಾ ನಮ್ಮ ಟಗರುಪಟ್ಟಿ ಹೇಳ್ತಾರೆ ಪಾಪ, ಯಾಕಣ್ಣ ಹೋಗಿ ಪಾಪ ನಿಮ್ಗೆ ಯಾಕೆ ಇಷ್ಟ ಆಗ್ತಲ್ವ ಅವ್ರ ಕ್ಯಾರೆಕ್ಟರ್ ಅಂತಂದ್ರೆ, ಇವ್ರು ಅದಕ್ಕೆ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲ ಆಕ್ಚುಲಿ ಅವನು ಮನೆಯಿಂದ ಆಚೆ ಅಲ್ಲೇ ಹಂಗೆ ಇರ್ತಾನೆ ಸರ್ಕ್ಯಾಸಿಮ್ ಆಗಿ, ಮನೆಯಿಂದ ಆಚೆಗಡೆ ಇದು ಈ ಥರ ಎಲ್ಲ ಮಾತಾಡ್ಬಿಟ್ರೆ ತಲೆ ಮೇಲೆ ಹೊಡಿತಾರೆ ಅಂತ ಹೇಳ್ತಾರೆ. ಯಾರು ತಲೆ ಮೇಲೆ ಹೊಡಿತಾರೆ? ಅವ್ರಿಗೆ ಗೊತ್ತಿದೆ, ಅವ್ರ ಕ್ಲೋಸ್ ಫ್ರೆಂಡ್ಸ್ ಯಾರು ಅವ್ರ ಜೊತೆ ಮಾತಾಡಿದ್ರೆ ಕಾಮಿಡಿ ಮಾಡ್ತಾರೆ, ಅನ್ನೊಂದು ಸ್ಟ್ರೇಂಜರ್ಸ್ ಜೊತೆ ಯಾರು ಮಾಡಲ್ಲ. ಗಿಲ್ಲಿ ರಘು ಅವರು ನಿಮಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ಲೈಕ್ ಕುಚಿಕು ಅಂತ ಸುಮ್ಮನೆ ಗೆಳೆಯ ಅಂತ ಸುಮ್ಮನೆ ಕರೆಯಲ್ಲ ಅವರು. ಸೊ ಗೆಳೆಯ ಅಂತ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಮಾಡಕ್ ಬರ್ತಾರೆ. ಈಗ ರಾಶಿಕಾ ಹತ್ರ ಹೋಗ್ಬಿಟ್ಟು ಅದೇ ಕಾಮಿಡಿ ಮಾಡ್ತಾರೆ, ರಾಶಿಕಾ ಉರ್ಸಕ್ ನೋಡ್ತಾರೆ, ನಿಮ್ಮ ಹತ್ರ ಉರ್ಸಕ್ ಬರಲ್ಲ, ನಿಮ್ಮ ಹತ್ರ ಕಾಮಿಡಿ ಮಾಡಕ್ ಬರ್ತಾರೆ. ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ರಘು ಅವ್ರು. ಮೇ ಬಿ ಚೇಂಜ್ ಆಗ್ತಾರೆ, ಮೇ ಬಿ ಗಿಲ್ಲಿ ಅವ್ರು ಸ್ವಲ್ಪ ಚೇಂಜ್ ಆಗ್ಬೇಕು, ಒಪ್ಕೊಳ್ವಾ. ಎಲ್ಲ ಒಂದ್ ಸ್ವಲ್ಪ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಲವೊಂದಷ್ಟು ಪರ್ಸನಲ್ ಥಿಂಗ್ಸ್ ಅಂತ ಹರ್ಟ್ ಆಗ್ತಾ ಇದೆ ಅಂದಾಗ ಸಾರಿ ಅಣ್ಣ ಅಂತ ಕೇಳ್ಬಿಟ್ಟು ಮೇ ಬಿ ಅಲ್ಲಿ ಚೇಂಜ್ ಆಗ್ಬೇಕಾಗುತ್ತೇನೋ. ಅದನ್ನ ಬಿಟ್ರೆ ಗಿಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಎಲ್ಲ ಕಡೆನೂ ಕಾಮಿಡಿ ಇರೋದ್ರಿಂದ ನಾನು ನೋಡಿ ಎಂಜಾಯ್ ಮಾಡ್ತಿರೋದು. ರಘು ಅವ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ? ಎಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಘು ಅವ್ರು ಯಾಕೆ ಚೇಂಜ್ ಆಗಿರ್ಬೋದು? ಇದರಿಂದ ಅವ್ರಿಗೆ ಏನಾದ್ರು ಲಾಭ ಇದೆಯಾ? ನೀವು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ಪ್ಲೀಸ್. ಓಕೆನಾ? ಅಂಡ್ ಇನ್ನೊಂದು ಈ ಪ್ರೋಮೋದಲ್ಲಿ ಲೈಕ್ ಯಾಕೆ ಈಗ ಒಂದು ಊಟದ ವಿಚಾರ ಕ್ಯಾರೆಕ್ಟರ್ ಬರ್ತಾ ಇದೆ ಅಂತಂದ್ರೆ ಇವ್ರುಗಳ ಮಿಸ್ಟೇಕ್ಗಳಿಂದಾನೆ. ಲಕ್ಸುರಿ ಬಡ್ಜೆಟ್ ಕಳ್ಕೊಳ್ಳೋದಂತೆ, ಗ್ರಾಸರಿಗಳು ಕಳ್ಕೊಳ್ಳೋದಂತೆ. ಗ್ರಾಸರಿಗಳು ಹೆಂಗೆ ಅಂತಂದ್ರೆ ಒಂದು 10 ಬ್ಯಾಸ್ಕೆಟ್ 12 ಬ್ಯಾಸ್ಕೆಟ್ ಕಳಿಸಿದ್ರೆ ಅದರಲ್ಲಿ ಇವ್ರಿಗೆ ತಪ್ಪುಗಳು ಮಾಡಿರ್ತಾರೆ, ಏನಾದ್ರೆ ಲೈಕ್ ಮನೇಲಿ ರೂಲ್ಸ್ ಬ್ರೇಕ್ ಮಾಡಿರ್ತಾರೆ, ಅದಕ್ಕೋಸ್ಕರ ಕಳ್ಕೊಂತಾರೆ. ಅಂಡ್ ಇನ್ನೊಂದು ಕೂಡ ಗ್ರಾಸರಿ ಟಾಸ್ಕ್ಗಳಂತ ಬಂದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ, ಸಿಲಿಯಾಗಿ ಆಡ್ಕೊಂಡು ಏನೋ ಒಂದು ಲೈಕ್ ಬಿಡು ಹೋಗ್ಲಿ ಏನೋ ತರ ಲೈಕ್ ತಗೊಂಡು ಲೈಕ್ ಟಾಸ್ಕ್ಗಳು ಆಡ್ತಾರೆ. ಇಲ್ಲಿ ನೋಡೋರು ಗ್ರಾಸರಿ ಲಕ್ಸುರಿ ಬಡ್ಜೆಟ್ ಸುಮ್ಮನೆ ಕಳ್ಕೊಂಡ್ರು, ಲೈಕ್ ಅದು ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ ಕಳ್ಕೊಂಡ್ರು. ಅದು ಸ್ವಲ್ಪ ಥಿಂಕ್ ಮಾಡಿ ಇನ್ನೊಂದೆರಡು ಕಮ್ಮಿ ಹಾಕ್ಬಿಟ್ಟು ಎಷ್ಟೊಂದು ಜನ ಕೂತಿರ್ತಾರಪ್ಪ, ಒಬ್ರದ್ದು ಯಾವ್ದಾರು ಲೆಕ್ಕ ಯಾರು ಕರೆಕ್ಟಾಗಿ ಬರುತ್ತೋ ಅವ್ರನ್ನೆಲ್ಲ ಕೇಳ್ಬೇಕು. ಎಲ್ಲರೂ ಕೇಳ್ತಾರೆ, ಇಲ್ಲಿ ಅವನೊಂದು ಹೇಳ್ತಾನೆ ಇವನೊಂದು ಹೇಳ್ತಾನೆ, ಎಲ್ಲರೂ ಕೇಳಿದಾಗ ಅಲ್ಲಿ ಕನ್ಫ್ಯೂಸ್ ಆಗಿ ಒಟ್ಟಿನಲ್ಲಿ ಸೊ ಅದನ್ನು ಕೂಡ ಕಳ್ಕೊಂಡ್ರು. ಅದಕ್ಕೋಸ್ಕರ ಈ ಜಗಳ ಇಲ್ಲ. ಊಟ ಜಾಸ್ತಿ ಇತ್ತು ಅಂತಂದ್ರೆ ಎಲ್ಲರಿಗೂ ಕರೆಕ್ಟಾಗಿ ಡಿವೈಡ್ ಆಗ್ತದೆ, ಎಲ್ಲರೂ ಸಾಲ್ತಾ ಇತ್ತು. ಈಗ ಊಟ ಇಲ್ಲದೆ ಇರಬೇಕಾದ್ರೆ ತಾನೆ ಮನುಷ್ಯ ಲೈಕ್ ತಾನು ರಾಕ್ಷಸ ಆಗೋದು. ಆ ರಾಕ್ಷಸತನ ಇವಾಗ ಎದ್ದು ಕಾಣಿಸ್ತದೆ ಮನೆ ಜನರೆಲ್ಲ ಅಂತ ಹೇಳ್ಬೋದು ಗೈಸ್. ಐ ಥಿಂಕ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಐ ಥಿಂಕ್ ಇಲ್ಲೂ ಕೂಡ ಅಲ್ಲಿ ನಂಗೆ ಯಾಕೋ ಸ್ವಲ್ಪ ಡೌ ಅಂತ
ಅನ್ಸುತ್ತೆ 3 ಜನನು ನೋಡ್ತಾ ಇದ್ದಾರೆ ಕ್ಯಾಮ್ರಾದಲ್ಲಿ ಕುತ್ಕೊಂಡಿದೀವಲ್ಲ ಅಂತ. ಅಲ್ಲಿ ಗಿಲ್ಲಿ ಮಾತ್ರ ಹೆವಿ ಕಾಮಿಡಿ ನೀವು ಬೇಕಾದ್ರೆ ತಿನ್ನಿ, ನಾವೆಲ್ಲ ಹೊಸ್ಕೊಂಡೇ ಇರ್ತೀವಿ ಅಂದ್ರೆ ಅವ್ರಿಗೆ ಗೊತ್ತಿದೆ ಅಶ್ವಿನಿ ಮ್ಯಾಮ್ ಅವರು ಏನೋ ಡೌ ಮಾಡ್ತಾ ಇದಾರೆ ಕ್ಯಾಮ್ರಾ ಕಣ್ಣೆ ಕಾಣಿಸ್ಕೊಳಕ್ಕೆ ಅಂತ. ಬಟ್ ನಗುರು ಕ್ರೇಜಿ ಮಾತ್ರ ಆಕ್ಚುಲಿ ಮನುಷ್ಯ. ಈ ಪ್ರೊಮೋದಲ್ಲಿ ಗಿಲ್ಲಿಯವ್ರನ್ನ ಯಾಕೆ ತೋರಿಸ್ತಾ ಇದಾರೆ ಗೊತ್ತಾಯ್ತಲ್ಲ, ಗಿಲ್ಲಿಯವ್ರ ಇಲ್ಲ ಅಂತಂದ್ರೆ ಪ್ರೊಮೋನೇ ಹಾಕಲ್ವ ಅಂತ ನಾನು ಅದೇನು ಇನ್ಪುಟ್ ಇಲ್ಲ ಪಾಪ. ಯಾರೋ ನಮ್ ಬೆಳಗ್ಗೆ ನಾನು ಕಮೆಂಟ್ಸ್ ನೋಡ್ತಾ ಇದ್ದೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಆಗ್ತಾ ಇದ್ರು ಪಾಪ. ಆಕ್ಚುಲಿ ಫಸ್ಟ್ ಟೈಮು ಆ ಗಿಲ್ಲಿಗೆ ಸುಮ್ಮನೆ ಗ್ಲಿಮ್ಸ್ ಹಾಕಿದ್ದಾರೆ ಬಿಡು. ಫಸ್ಟ್ ಟೈಮು ಆಕ್ಚುಲಿ ಗಿಲ್ಲಿನ ಬಿಟ್ಟು ರಕ್ಷಿತಾ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೋ ಪ್ರೋಮೋದಲ್ಲಿ ಹಾಕಿ ಜಗಳ ಆಡ್ತಾರೆ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ. ನನಗೆ ಇದು ಶಾಕ್ ಆಗಿದ್ದು ಲಿಟ್ರಲಿ. ನಡೆಸಿ ಎವ್ರಿ ಮಂತು ಕೂಡ ಏನಾಗ್ತದೆ ಅಂತಂದ್ರೆ ಬರೀ ಗಿಲ್ಲಿ ರಕ್ಷಿತಾ ಅಶ್ವಿನಿ ಈ 3 ಜನದ ಪ್ಯಾಟರ್ನ್ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲಾ ಟೈಮಲ್ಲೂ ಕೂಡ. ಬಟ್ ಫಸ್ಟ್ ಟೈಮ್ ಬೆಳಿಗ್ಗೆ ಪ್ರೋಮೋ ಯಾರ್ದೋ ಬೇರೆಯವ್ರದ್ದು ಬಂದಿದ್ದು ತುಂಬಾ ಖುಷಿ ಆಯ್ತು. ಬಟ್ ನಾವು ಏನಂತಂದ್ರೆ ಗಿಲ್ಲಿ ಇಲ್ದೇನೆ ಜಗಳನ ಬಿಗ್ ಬಾಸ್ ಮನೇಲಿ ನಮಗೂ ಕೂಡ ಶಾಕ್ ಆಗಿದೆ. ಗಿಲ್ಲಿ ಹೆಂಗೆ ಇವ್ರು ನೆಗೆಟಿವ್ ಮಾಡ್ಬೇಕಾಗಿತ್ತಲ್ಲ ಕಲರ್ಸ್ ಅವರು, ರಕ್ಷಿತಾ ನೆಗೆಟಿವ್ ಮಾಡ್ಬೇಕಾಗಿತ್ತಲ್ಲ ಕೂತಿರೋ ಮನ್ಸನ್ ತೋರಿಸ್ತಾವ್ರೆ ಪ್ರೋಮೋದಲ್ಲಿ. ಬಟ್ ಅವ್ರದ್ದೇನು ಇನ್ಪುಟ್ ಇಲ್ಲ, ಅದ್ಯಾಕೆ ತೋರಿಸಿರಿ ಯಾಕೆ ಗಿಲ್ಲಿ ನಾ ಪಾಪ ಆರಾಮ ಕಾಲ್ ಮೇಲೆ ಕಲಾಕ ಮನಿಕೊಂಡವ್ರು. ನಂಗೇನೋ ಸಮಥಿಂಗ್ ಫಿಶಿ ಅಂತ ಅನಿಸ್ತೈತೆ. ನೆಗೆಟಿವ್ ಮಾಡದೆ ಯಾವುದೇ ಕಾರಣಕ್ಕೂ ಕಲರ್ಸ್ ಅವರು ಗಿಲ್ಲಿನಾಗ್ಲಿ ರಕ್ಷಿತಾ ಅವರಾಗ್ಲಿ ಅದು ಬಿಡಲ್ವಲ್ಲ ಆಚೆ ಗಡಿಕೆ. ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಎನಿವೇಸ್ ವೆಯ್ಟ್ ಮಾಡುವ, ಮಧ್ಯಾಹ್ನ ಇನ್ನೊಂದು ಬರ್ಬೋದು. ಆಕ್ಚುಲಿ ಗೊತ್ತಿರೋ ಹಾಗೆ ಗೈಸ್ ಹೇಳಿದ್ನಲ್ಲ ಕಲರ್ಸ್ ಫೇವರೇಟ್ ಸ್ಟೂಡೆಂಟ್ ಆಚೆ ಹೋಗ್ತಾರೆ. ಕಾದ್ ನೋಡುವ, ಒಂದು ಅಪ್ಡೇಟ್ ಬಿಗ್ ಅಪ್ಡೇಟ್ ಬಂದಿದೆ. ಬಟ್ ಆಲ್ಮೋಸ್ಟ್ ಸರಿ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಕಾದ್ ನೋಡುವ, ಓಕೆ ನಾನು ಹೇಳಂಗಿಲ್ಲ ಇಲ್ಲಿ. ಐ ಥಿಂಕ್ ವೆಯ್ಟ್ ಮಾಡುವ. ಅಂಡ್ ಇನ್ನೊಂದು ಏನಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವೈಟ್ ಕಾರ್ಡ್ ಎಂಟ್ರಿಗಳು ಹೋಗಬಹುದು, ಅದು ಕೂಡ ಇದೆ. ಬಟ್ ನೋಡುವ, ಓಕೆನಾ, ಅದಕ್ಕೆ ಆಲ್ಮೋಸ್ಟ್ ಕನ್ಫರ್ಮ್ ಇಲ್ಲ, ಬಟ್ ನೋಡುವ. ಓಕೆ ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ. ಏನೋ ಕಮೆಂಟ್ ಮಾಡಿ. ಅಂಡ್ ಇನ್ನೇನು ಹತ್ತತ್ರ 50K ಇನ್ನೊಂದು 1000 ಸಬ್ಸ್ಕ್ರಿಪ್ಷನ್ ಆಯ್ತು ಅಂತಂದ್ರೆ 50K 50,000 ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ದಯವಿಟ್ಟು ಇರಲಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋನ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಮುಂದೆ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್.